కుల చరిత్ర విన్నరా మనసారా మాకున్న ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ವರ್ಧಮಾನ್ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ, ಸನ್ಯಾಸಿ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ದೋಕಾರಿಗೆ ಅದ್ದೂರಿ ಮೆರವಣಿಗೆ. ಸದರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ, ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ, ಎಸ್ಪಿ ಪುಟ್ಟಮಾದಯ್ಯ ಮಾಹಿತಿ. ಮಾದನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ, ಸಾರ್ವಜನಿಕರ ಆಕ್ರೋಶ. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ, ಸಸಿ ನೆಟ್ಟು ಪೋಷಣೆ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ, ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ, ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದೇಶ ಪಾಲನೆ ನಮ್ಮೆಲ್ಲರ ಹೊಣೆ. NS ಬೋಸರಾಜು. ಸಿರಿವಂತಿಕೆ ಜೀವನ ನಡೆಸಿ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಕಾಣಲು ಜೈನ ಭಗವತಿ ದೀಕ್ಷೆ ಪಡೆಯಲು ಮುಂದಾಗಿರುವ ಉದ್ಯಮಿ ದಿಲೀಪ್ ಕುಮಾರ್ ದೋಕಾ ಇವರು ಸನ್ಯಾಸತ್ವ ದೀಕ್ಷೆ ಪಡೆಯುವ ಮುನ್ನ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ದೋಕಾ ಸಭಾಂಗಣದಿಂದ ಸಾರಟಿನಲ್ಲಿ ಮೆರವಣಿಗೆ ನಡೆಸಲಾಯಿತು. ಎಂಫಾರ್ಮ್ ಶಿಕ್ಷಣದಲ್ಲಿ ಚಿನ್ನದ ಪದಕ ಪಡೆದು ಅಮೆರಿಕ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಸೇವೆ ಸಲ್ಲಿಸಿ ಕೊನೆಗೆ ಜೈನ ಸನ್ಯಾಸ ದೀಕ್ಷೆ ಪಡೆಯಲು ದಿಲೀಪ್ ಕುಮಾರ್ ದೋಕಾ ನಿರ್ಧರಿಸಿದ್ದು, ಜೈನ್ ಸಮುದಾಯದ ಹಿರಿಯರು, ಕುಟುಂಬಸ್ಥರು, ಮಹಿಳೆಯರು ದೀಕ್ಷೆ ಪಡೆಯಲು ಮುಂದಾಗಿರುವ ದಿಲೀಪ್ ಕುಮಾರ್ ಅವರಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಶುಭ ಕೋರಿದರು. ನಗರದ ವಿವಿಧ ವೃತ್ತಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ಪುಷ್ಪ ಸಿಂಚನ ಮಾಡಿ ಸಾರ್ವಜನಿಕರು ಶುಭ ಕೋರಿದರು. ಜೈನ್ ಭಗವತಿ ಸಾಧ್ವಿಗಳು, ಭಕ್ತರು ದೇಶದ ನಾನಾ ಕಡೆಯಿಂದ ಆಗಮಿಸಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಾಳೆ ಬೆಳಿಗ್ಗೆ 9:30ಕ್ಕೆ ರೈತ ಭವನದ ಆವರಣದಲ್ಲಿ ದೀಕ್ಷೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ 1008 ಪಾರ್ಶ್ವಚಂದಜಿ ಇವರು ದೀಕ್ಷೆ ನೀಡಲಿದ್ದಾರೆ. ಶ್ರೀ ವರ್ಧಮಾನ್ ಸ್ಥಾನಿಕವಾಸಿ ಜೈನ್ ಶ್ರಾವಕ ಸಂಘದಿಂದ ಆಯೋಜಿಸಲಾಗಿದ್ದ ದೀಕ್ಷಾ ಮಹೋತ್ಸವದಲ್ಲಿ ಸಂಘದ ಅಧ್ಯಕ್ಷ ಶಾಂತಿಲಾಲ್ ಮೋತಾ, ಕಾರ್ಯದರ್ಶಿ ನರೇಂದ್ರ ರಾಜ್ ಮೋತಾ, ಗೌತಮ್ ಚಂದ್ ಗಿನಿಯಾ, ಅಶೋಕ್ ಕುಮಾರ್ ದೋಕಾ, ಪ್ರಸನ್ನ ರಾಜ್ ಮೋತಾ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜೈನ್ ಸಮುದಾಯದ ಜನರು, ಮಹಿಳೆಯರು ಭಾಗವಹಿಸಿದ್ದರು. जीवन परिचय हमने पाया, राग द्वेष से रहित तुम्हारा जीवन परिचय हमने पाया, सिंचन करना ध्येय बनाया, जग को भी सिखलाया, जग को भी सिखलाया, खुद पर भी अजमाया, तेरे गुणों की सीमा, तेरे गुणों की सीमा, प्यार भरो तुम जग जीवन में, हिंसा मत का जहर मिटा कर, प्यार भरो तुम जग जीवन में, हिंसा मत का जहर मिटा कर, वचन भी प्यारा, प्रवचन प्यारा, ಈ ಸಂದರ್ಭದಲ್ಲಿ ನಾನು ಶ್ರೀ ಜೈನ್ ಸ್ಥಾನ ವತಿಯಿಂದ ಸಕಲ ಜೈನ ಸಂಘದಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಜಿಲ್ಲೆಗಳಲ್ಲ, ಬೆಂಗಳೂರು, ಹೈದರಾಬಾದ್ ಸಿಕ್ಕಾಪಡೆಯಿಂದ ಜನ ಬಂದಿದ್ದಾರೆ. ಒಂದು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು, ವೈರಾಗ್ಯ ತಾಳ್ಬೇಕಾದ್ರೆ ಅದು ಅದೃಷ್ಟ ಪಡೆದಿರಬೇಕು. ಅದು ಸರಳದ ಮಾತಲ್ಲ.
ಜನಸ್ನೇಹಿ ಪೊಲೀಸ್ ಆಡಳಿತವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಪೊಲೀಸ್ ಠಾಣೆಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನ ಅಳವಡಿಸಲಾಗುತ್ತಿದ್ದು ಸಾರ್ವಜನಿಕರು ಸದುಪಯೋಗ ಪಡೆಯಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು. ಸೋಮವಾರ ಸಂಜೆ ನಗರದ ಸದರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪೊಲೀಸ್ ಠಾಣೆಗಳಿಗೆ ದೂರು ನೀಡಲು ಬರುವ ದೂರುದಾರರಿಗೆ ಪ್ರಕರಣದ ಮಾಹಿತಿ, ಇಲಾಖೆ ಸಿಬ್ಬಂದಿಗಳ ಸ್ಪಂದನಾ ಮನೋಭಾವದ ಕುರಿತು ಮಾಹಿತಿ ದೊರೆಯಲಿದೆ. ಸಾರ್ವಜನಿಕರಿಗೆ ಸೇವೆ ಒದಗಿಸುವುದನ್ನು ತ್ವರಿತಗೊಳಿಸಿ ಮತ್ತಷ್ಟು ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ನ್ಯಾಯ ಕೇಳಿ ಬರುವ ಜನರಿಗೆ ಪೊಲೀಸ್ ಸೇವೆ ಒದಗಿಸುವುದು ಮೊದಲ ಆದ್ಯತೆಯಾಗಿದೆ. ಗುಪ್ತ ಮಾಹಿತಿ ನೀಡುವವರಿಗೆ ಸಕಾಲಕ್ಕೆ ನ್ಯಾಯ ದೊರೆಯದೆ ಹೋದರೂ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಕ್ರಮ ವಹಿಸಲು ಸಹಕಾರಿಯಾಗಲಿದೆ. ಪ್ರತಿ ಠಾಣೆಗಳಲ್ಲಿಯೂ QR ಕೋಡ್ ವ್ಯವಸ್ಥೆ ಜಾರಿಯಾಗಲಿದೆ. ಸಾರ್ವಜನಿಕರು ಹೆಚ್ಚು ಸುರಕ್ಷತೆ, ರಕ್ಷಣೆ, ನ್ಯಾಯ ಪಡೆಯಲು ಮುಂದಾಗಬೇಕು. ಇಲಾಖೆಯ ಸಿಬ್ಬಂದಿಗಳು ಜನಸ್ನೇಹಿಯಾಗಿ ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸಲು ಸಹ ಪ್ರೇರಣೆಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ QR ಕೋಡ್ ನ ಪ್ರಾತ್ಯಕ್ಷತೆ ಪ್ರದರ್ಶಿಸಲಾಯಿತು. ಡಿವೈಎಸ್ಪಿ ಶಾಂತಮೂರ್ತಿ ಸೇರಿದಂತೆ ವಿವಿಧ ಠಾಣೆಗಳ PSI ಹಾಗೂ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನೀರಿಟ್ಟಿದ್ದೆ ಅದಾವ ಅಥವಾ ನ್ಯಾಯಕ್ಕೆ ಪೊಲೀಸರಿಗೆ ಬಂದಾಗ
ಠಾಣೆಯನ್ನು ಸಂಪರ್ಕ ಮಾಡೋದು ಅನಿವಾರ್ಯ. ಇಂಥ ಸಂದರ್ಭಗಳಲ್ಲಿ ಪೊಲೀಸರ ಒಂದು ಸ್ಪಂದನೆ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಅವರೇನೆ ನಾಗರಿಕರನ್ನೇ ಅಥವಾ ಯಾರು ಠಾಣೆಗೆ ಭೇಟಿ ಕೊಡ್ತಾರೆ ಅವರೇನೆ ಸ್ಕ್ಯಾನ್ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ವಿಸ್ತೃತವಾಗಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗ್ತೇನೆ. ಮೊದಲು ಠಾಣಾ ಇದರಲ್ಲಿ ಅವರು ಎಂಟ್ರಿ ಮಾಡಿಸ್ಕೊಂಡ್ರೆ ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಅವರ ಅನುಭವಗಳನ್ನ ಶೇರ್ ಮಾಡಬೇಕು. ಇದರ ಉದ್ದೇಶ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆನ ಗಟ್ಟಿಗೊಳಿಸೋದು. ಈ ಠಾಣೆಗೆ ಯಾರೇ ಪಬ್ಲಿಕ್ಸು ಅಥವಾ ಸೀನಿಯರ್ ಸಿಟಿಸನ್ಸು ಹಿರಿಯ ನಾಗರಿಕರು ಮಕ್ಕಳು ವಸತರು ಬಂದಾಗ ತೋರಿ ಸ್ವಾಗತಿಸಿ ತಾಳ್ಮೆಯಿಂದ ನಾವು ಇಲಾಖೆ ವತಿಯಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಆ ಥರ ಕರ್ತವ್ಯ ವಹಿಸೋದು. ಮತ್ತು ಎಂಟ್ರಿನಲ್ಲೇ ನಾವು QR ಕೋಡ್ನ ಹಾಕಿದ್ದೀವಿ. ಪ್ರತಿ ನಾಗರಿಕರು ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಮತ್ತು ಅವರ ಅನುಭವನ ಇದರಲ್ಲಿ ಹಂಚ್ಕೋಬೇಕು. ಮತ್ತು ಇದರಿಂದ ಏನಾಗುತ್ತೆ, ನಾವು ಪಾರದರ್ಶಕ ಸೇವೆ ನೀಡಲಿಕ್ಕೆ ಇದೊಂದು ನಮಗೆ ಇದೊಂದು ಟೂಲಾಗಿ ನಮಗೆ ಹೆಲ್ಪ್ ಮಾಡ್ತೀವಿ. ಮತ್ತು ತ್ವರಿತ ಸೇವೆಯೂ ಕೂಡ ನಾವು ಈ ಮುಖಾಂತರ ಕೊಟ್ಟಿದ್ದೇವೆ. ಮತ್ತು ಯಾವುದೇ ವಯೋಮಾನದವರು ಸಾರ್ವಜನಿಕರು ಬಂದಾಗ ತೊಂದರೆ ಆಗುತ್ತೆ ನೋಡ್ಕೊಳ್ಳೋದು ಮತ್ತು ಕಾನೂನು ಬಗ್ಗೆ ಅವರು ಮುಗಿಸೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಅವರೇನಾದರೂ ಗೌಪ್ಯ ಮಾಹಿತಿ ಇಷ್ಟಪಟ್ಟರೆ ಅದು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ. ಅವರು ಏನು ಗೌಪ್ಯ ಮಾಹಿತಿ ಹೇಳ್ತಾರೆ ಅವ್ರ ಮಾಹಿತಿನ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡಲ್ಲ. ಈ ಥರ ಎಲ್ಲ ಆ್ಯಕ್ಟಿವಿಟೀಸು ಇದರಲ್ಲಿದೆ. ಮತ್ತು ಪ್ರತಿ ಠಾಣೆಯಲ್ಲಿ ಆಯಾ ಸಬ್ ಇನ್ಸ್ಪೆಕ್ಟರ್ಗಳೇ ಸಂಪರ್ಕಾಧಿಕಾರಿಗಳಾಗಿ ಇರ್ತಾರೆ. ಇದು ಒಂದು ರೀತಿ ಒಂದು ಉತ್ತಮವಾದ ಕಾರ್ಯಯೋಜನೆ. ನಮ್ಮ ಈ ಜನಸ್ನೇಹಿ ಪೊಲೀಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಮತ್ತು ಅವರು ಏನಾದರೂ ತೊಂದರೆಗೊಳಗಾದಾಗ ಏನಾದರೂ ಸಪೋಸ್ ನೆಗೆಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಾವು ಸಂಬಂಧಪಟ್ಟವ್ರಿಗೆ ನಾವು ಮಾತಾಡ್ತೀವಿ. ಪ್ರತಿದಿನ ರಿಪೋರ್ಟ್ ಸಿಗುತ್ತೆ. ಏನಾದರೂ ಅವರು ಸಪೋಸ್ ಎಮರ್ಜೆನ್ಸಿ ಸರ್ವಿಸ್ SOS ಅಥವಾ ನಮ್ಮ ಠಾಣೆಗೆ ಹೋದ್ವಿ ನಮಗೆ ಪ್ರಾಪರಾಗಿ ಸರ್ವಿಸ್ ಸಿಕ್ಕಿಲ್ಲ ಸಂದರ್ಭದಲ್ಲೂ ಕೂಡ ಅದು ಎಂಟ್ರಾಗುತ್ತೆ. ಅದನ್ನು ನೋಡಿ ಸಂಬಂಧಪಟ್ಟವ್ರಿಗೆ ಮಾತಾಡಿ ಅವ್ರಿಗೇನು ಸೇವೆ ಕೊಡಬೇಕು ಅದನ್ನು ಕೊಡ್ತೀವಿ. ಥ್ಯಾಂಕ್ ಯು. ಬೀದಿ ನಾಯಿಗಳ ಗುಂಪೊಂದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಿ 15ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ನಗರದ ಗಂಗಾ ನಿವಾಸ್ ಮಾವನಿಕೆರೆ ಬಳಿ ನಡೆದಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಜನರ ಮೇಲೆ ದಾಳಿ ನಡೆಸಿ ಮನಬಂದಂತೆ ಎಲ್ಲೆಂದರಲ್ಲಿ ಕಚ್ಚಿ ಗಾಯಗೊಳಿಸಿವೆ. ಗಾಯಗೊಂಡವರನ್ನ ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಇಬ್ಬರು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಬೀದಿ ನಾಯಿಗಳ ದಾಳಿಯು ಹುಚ್ಚುನಾಯಿ ಕಡಿತ ಶಂಕೆ ವ್ಯಕ್ತವಾಗಿದ್ದು ಗಾಯಗೊಂಡವರು ಆತಂಕದಲ್ಲಿದ್ದಾರೆ. ಲಿಂಗಪ್ಪ, ಶರಣಪ್ಪ, ರಮೇಶ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಅಮ್ಜದ್, ಶಂಶುದ್ದೀನ್, ನವೀದ್, ಕಲೀಮುದ್ದೀನ್, ಫರ್ಜಾನ್ ಬೇಗಂ, ಮೊಹಮ್ಮದ್ ಆರಿಫ್ ಸೇರಿ 15 ಜನರು ಗಾಯಗೊಂಡಿದ್ದಾರೆ. ಕಳೆದ ರಾತ್ರಿ ನಗರದ ಗಂಗಾ ನಿವಾಸ್ ಟ್ಯಾಂಕ್ ಬಾಂಡ್ ಬಳಿಯಲ್ಲಿ ಬೀದಿ ನಾಯಿಗಳ ಗುಂಪು ಬಡಾವಣೆಯಲ್ಲಿದ್ದ ಜನರ ಮೇಲೆ ದಾಳಿ ನಡೆಸಿವೆ. ದಾಳಿಯಲ್ಲಿ ಮಕ್ಕಳು, ಮಹಿಳೆಯರಿಗೆ ಮನಬಂದಂತೆ ಕಚ್ಚಿವೆ. ಗಾಯಗೊಂಡವರನ್ನ ತಕ್ಷಣವೇ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಪಾಲಿಕೆಯು ಆ ಸಮಯಕ್ಕೆ ಎಚ್ಚೆತ್ತುಕೊಂಡು ಬೇಕಾಬಿಟ್ಟಿ ಎಂಬಂತೆ 10 ನಾಯಿಗಳನ್ನ ಹಿಡಿದು ಸಮಾಧಾನ ಪಡಿಸುವ ಕೆಲಸ ಮಾಡಿತ್ತು. ಆದರೆ ಶಾಶ್ವತ ಪರಿಹಾರ ಮಾತ್ರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ನಾಯಿಗಳನ್ನ ಹಿಡಿದು ಲಸಿಕೆ ಇಂಜೆಕ್ಷನ್ ನೀಡಿ ಬಿಡುತ್ತಾರೆ. ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ದೂರ ಪ್ರದೇಶದಲ್ಲಿ ಬಿಡುವ ಕೆಲಸ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ.
మున్నూరు కాపుల చరిత్ర విన్నరా మనసారా మాకున్న ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ కాపుల చరిత్ర విన్నరా ರೈತ ಬಂಧುಗಳು ಸಾರ್ವಜನಿಕರು ಬನ್ನಿ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಗೊಳಿಸಿ. సాయ ಮುನ್ನೂರು ಕಾಪು ಸಮಾಜದ ವತಿಯಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ಸರ್ವರಿಗೂ ಆದರದ ಸ್ವಾಗತ. కాపుల చరిత్ర విన్నరా మనసారా ಸ್ವಾಗತ ಕೋರುವವರು ಶ್ರೀ ಎಸ್ ಸಂಜೀವ್ ರೆಡ್ಡಿ, ಬಿಜೆಪಿ ಯುವ ನಾಯಕರು, ಮಕ್ತಾಲ್ಪೇಟ್, ವಾರ್ಡ್ ನಂಬರ್ 25, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಸಿಂಧೂರ ವನ ಹೆಸರಿನಲ್ಲಿ ವಿವಿಧ ಬಗೆಯ ಗಿಡಗಳನ್ನ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಗರದ ಬೋಳಮನದೊಡ್ಡಿ ರಸ್ತೆ ಸೇರಿದಂತೆ ವಿವಿಧೆಡೆಯಲ್ಲಿ ಸಸಿಗಳನ್ನ ನೆಡಲಾಯಿತು. ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ಜಯ ಕರ್ನಾಟಕ ಜನಪರ ವೇದಿಕೆಯು ಕನ್ನಡ ನಾಡು, ನುಡಿ, ಜಲ, ನೆಲ, ಭಾಷೆ, ಶಿಕ್ಷಣ, ರೈತರ, ಯೋಧರ, ಮಹಿಳೆಯರ, ಕಾರ್ಮಿಕರ, ದೀನದಲಿತರ ಪರವಾಗಿ ಕಳೆದ ಕೆಲವು ದಿನಗಳಿಂದ ಹೋರಾಟಗಳನ್ನ ನಡೆಸುತ್ತಾ ಬಂದಿವೆ. ಸಂಸ್ಥಾಪಕ ಅಧ್ಯಕ್ಷ ಬಿ. ಗುಣರಂಜನ್ ಶೆಟ್ಟಿಯವರ ನೇತೃತ್ವದ ಜಯ ಕರ್ನಾಟಕ ಜನಪರ ವೇದಿಕೆ ಪರಿಸರ ಸಂರಕ್ಷಣೆಯ ಮುಖ್ಯ ಉದ್ದೇಶದ ಜೊತೆಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷರಾದಂಥ ಜಂಬಣ್ಣ ಜೇಲ್ದಾರ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಭಾಳ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಕೂಡ ಈ ಒಳ್ಳೆ ಕಾರ್ಯಕ್ರಮ ಅಂತಂದು ಇವರು ಮುಂದುವರ್ಸ್ಕೊಂಡು ಎಲ್ಲ ಯೂತನ್ನ, ನಮ್ಮ ಜನಗಳನ್ನ ಸೇರಿಸ್ಕೊಂಡು ಜನಜಾಗೃತಿ ಕಾರ್ಯಕ್ರಮ ಅಂತಂದು ಮತ್ತೆ ಅವರಿಗೆ ಯಾವ ಥರ ಮುಂದಿನ ಪೀಳಿಗೆಗೆ ಈ ಗಿಡಗಳಂದ್ರೆ ಏನು, ಈ ಪ್ರಕೃತಿ ಅಂದ್ರೆ ಏನು, ಪರಿಸರ ಅಂದ್ರೆ ಏನು ಎಲ್ಲ ತಿಳಿಸಿ ಹೇಳಿ ನಮ್ಗೆ ಆದಂಥ ಎಲ್ಲ ನಡ್ಸ್ಕೊಂಡು ಹೋಗ್ಲಿ ಅಂತಂದು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತುಗಳನ್ನು ಆಡೋಕ್ಕೆ ನಮ್ಮ ಅಧ್ಯಕ್ಷರಿಂದ ಎರಡು ಮಾತಾಡಬೇಕಂತ ನಾವು ಈ ಕಾರ್ಯಕ್ರಮ. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಕಡೆಯಿಂದ ನಾನು ಜಂಬಣ್ಣ ಜಲ್ದ, ರಾಯಚೂರು ಜಿಲ್ಲಾ ಅಧ್ಯಕ್ಷರಾದಂಥ ಪರಿಸರ ದಿನಾಚರಣೆ 5ನೇ ತಾರೀಕು ಇದ್ದಿದ್ದ ಸಲುವಾಗಿ ಸ್ವಲ್ಪ ನಮಗೆ ಅನುಕೂಲ ಆಗಲಿಲ್ಲ. ಅದರ ಸಲುವಾಗಿ ನಾನು ಮತ್ತೆ ಒಂದು 20 ಗಿಡಗಳು ಮತ್ತು ಒಂದು 50 ಗಿಡಗಳು ತಂದೀನಿ ಟೋಟಲ್. ಅದರ ಕಡೆಯಿಂದ ನಮಗೆ ಪರಿಸರ ಸಲುವಾಗಿ ಸ್ವಲ್ಪ ಎಲ್ಲದಕ್ಕೆ ನಮಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಹುಡುಗರಿಗೆ ಎಲ್ಲರಿಗೂ ಈ ಏರಿಯಾದಾಗ ಅಂತೇಳಿ ಇದು ಮಾಡ್ತೀವಿ. ಧನ್ಯವಾದ. ರಾಯಚೂರು ಜಿಲ್ಲೆಯಲ್ಲಿ ಜಂಬಣ್ಣವರು ನೂತನವಾಗಿ ಈ ಜನಪರ ಇದಕ್ಕೆ ಜೈ ಕರ್ನಾಟಕ ಜನಪರ ಸೇವೆ ಇದಕ್ಕೆ ಆಯ್ಕೆಯಾಗಿದ್ದಾರೆ. ಜೈ ಕರ್ನಾಟಕ ಜನಪರ ವೇದಿಕೆ ಕಡೆಯಿಂದ ಜಂಬಣ್ಣ ಜಾಲ್ದಾರ್ ಅವರು ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಫಸ್ಟಿಗೆ ಅವರು ಅಭಿನಂದನೆ ಸಲ್ಲಬೇಕು. ಯಾಕಂದರೆ ಸೋಷಿಯಲ್ ವರ್ಕ್, ಸಾಮಾಜಿಕ ಚಟುವಟಿಕೆಯಲ್ಲಿ ಅವರು ಹುಟ್ಟಿನಿಂದಲೂ ಎಜುಕೇಷನ್ದಾಗ ಇದ್ದಾಗ ಕೂಡ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಬಂದಾರ. ಇವತ್ತು ಈ ಪದವಿ ಸಿಕ್ಕದ. ಆದರೂ ಈ ವಿಚಾರ ಏನು ಇಟ್ಕೊಂಡಾರ ಅಂದರೆ, ಈಗ ಸಿಂಧೂರು ಇವತ್ತು ದೇಶದಲ್ಲಿ ಪಾಕಿಸ್ತಾನ ಕಡೆಯಿಂದ ಸಿಂಧೂರು ಕಾರ್ಯಕ್ರಮ ಆಯಿತು. ಅದಕ್ಕೆ ಹೆಂಗೆ ಮೋದಿಯವರು ಒಳ್ಳೆ ರಿಪ್ಲೈ ಕೊಟ್ಟು ಇವತ್ತು ಹೆಣ್ಮಕ್ಳ ಸಿಂಧೂರು ಏನು ಆವತ್ತು ನಾಶ ಆಗಿತ್ತು, ಅವ್ರದ್ದು ಕುಂಕುಮ ಇದಾಗಿತ್ತು, ಅದನ್ನ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಜಂಬಣ್ಣ, ಗೋವಿಂದ್ ನಾಯಕ್, ರಾಮು ಅರೋಲಿ, ಅರುಣ್ ಕುಮಾರ್, ನರೇಂದ್ರ ಕುಮಾರ್, ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಸ್ತಾರಗೊಳಿಸಿರುವ ಅಧಿಸೂಚನೆಯು ಹೆದ್ದಾರಿ ವ್ಯಾಪ್ತಿಗೆ ಬರುವ ರೈತರಿಗೆ ಸಂಕಷ್ಟವನ್ನುಂಟು ಮಾಡಿದೆ ಎಂದು ಮಹಿಳೆಯರ, ಮಕ್ಕಳ, ನಾಗರಿಕರ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿ 2023 ಫೆಬ್ರವರಿ 9 ಅಧಿಸೂಚನೆ ಪ್ರಕಾರ ವಿಸ್ತಾರದ ಭೂಮಿಯಲ್ಲಿ ನಿಯಮದ ಪ್ರಕಾರ ಸಂಬಂಧಪಟ್ಟ ರೈತರು ಕೃಷಿ ಭೂಮಿಯನ್ನು ಕೃಷಿ ಚಟುವಟಿಕೆಗಳು ಮಾಡುವ ಅಧಿಕಾರವಿರುವುದಿಲ್ಲ ಮತ್ತು ಅವರ ಸಮಸ್ಯೆಗಳಿಗೆ ತನ್ನ ಸ್ವಂತ ಭೂಮಿಯನ್ನ ಮಾರಾಟ ಮಾಡುವ ಅಧಿಕಾರವೂ ಸಹ ಇರುವುದಿಲ್ಲ ಎಂದಿದ್ದು, ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಬೇಕು. ತಕ್ಷಣವೇ ರೈತರಿಗೆ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿದರು. ಎಲ್ಲ ಕಾರಣಗಳಿಂದ ತಮ್ಮನ್ನು ನಿಂದಿಸಿಕೊಳ್ಳುವುದೇನೆಂದರೆ ತಾವುಗಳು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಸಮಸ್ಯೆಗಳಿಗೆ ಪರಿಹರಿಸಲು NHAI ಪ್ರಾಧಿಕಾರಕ್ಕೆ ಒತ್ತಾಯಿಸಿ ತಕ್ಷಣವೇ ರೈತರ ಪರಿಹಾರವನ್ನು ನೀಡುವಂತೆ ಕ್ರಮ ತೆಗೆದುಕೊಳ್ಳಲು ಕೋರಬೇಕಾಗಿ ತಮ್ಮನ್ನು APPN 54.483 ವಿಸ್ತಾರದ ಹೆದ್ದಾರಿ ದಿನಾಂಕ 9/2/2023 ನಂತರ 67 ಮೀಟರ್ಗಳು
ಇವತ್ತು ಮುಖ್ಯವಿರುವ 54.83 ಕಿಲೋಮೀಟರ್ ವಿಸ್ತಾರದ ಸಂಬಂಧಪಟ್ಟ ರೈತರು ಕಷ್ಟಗಳು ತಮ್ಮ ಸ್ವಾವಲಂಬಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಬಂದಿರುವ ಕುರಿತು ಮೇಲೆ ಹೇಳಿದಂತೆ ವಿವರದ ಪ್ರಕಾರ NHAIನ KPKಯ 94.480 ವಿಸ್ತಾರದ ಹೆದ್ದಾರಿ ದಿನಾಂಕ 9/2/2023 ಪ್ರಕಾರ 54.483 ಕಿಲೋಮೀಟರ್ ವಿಸ್ತಾರದ ಭೂಮಿಯ ಅಧಿಸೂಚನೆ ನೀಡುವ NHAI ಅಧಿಸೂಚನೆ ಪ್ರಕಾರ ಮೇಲೆ ಹೇಳಿದ ಕೃಷಿ ಭೂಮಿಯ ನಿಯಮ ಪ್ರಕಾರ ಸಂಬಂಧಪಟ್ಟ ರೈತರು ಸದರಿ ಕೃಷಿ ಭೂಮಿಯನ್ನು ಕೃಷಿ ಚಟುವಟಿಕೆಗಳನ್ನು ಮಾಡುವ ಅಧಿಕಾರವಿರುವುದಿಲ್ಲ ಮತ್ತು ಅವರ ಸಮಸ್ಯೆಗಳಿಗೆ ತನ್ನ ಸ್ವಂತ ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರ ಸಹಿತ ಇರುವುದಿಲ್ಲ. ಸುಮಾರು 26 ತಿಂಗಳಿಂದ ಅಧಿಸೂಚನೆ ಪ್ರಕಾರ ರೈತರಿಗೆ ತಮ್ಮ ಭೂಮಿಯ ಕೃಷಿ ಚಟುವಟಿಕೆಗಳು ಮತ್ತು ತಮ್ಮ ಗೃಹ ಕೃತ್ಯಗಳ ಅವಶ್ಯಕತೆಗಳಿಗೆ ಮಕ್ಕಳ ಶಿಕ್ಷಣಕ್ಕಾಗಿ, ಮದುವೆಗಾಗಿ ಮತ್ತು ಚಿಕಿತ್ಸೆಗಾಗಿ ಹಲವಾರು ಸಮಸ್ಯೆಗಳಿಗೆ ತಮ್ಮ ಭೂಮಿಯನ್ನು ಯಾವುದೇ ಸಮಸ್ಯೆಗಳಿಗೆ ಮಾರಾಟ ಮಾಡುವ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅಧಿಸೂಚನೆ ಪ್ರತಿಬಂಧನ ಕಾರಣ ರೈತರು ತಮ್ಮ ಆತ್ಮಹತ್ಯೆ ಸಮಸ್ಯೆಗೆ. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಜಿ ರಾಜೇಶ್ವರಿರಾವ್, ಪ್ರಮುಖರಾದ ಎಸ್ ರಾಜು, ಆಂಜನೇಯ, ಶಿವಣ್ಣ, ನರೇಶ್, ಜಿ ವೀರೇಶ್, ರವಿಕುಮಾರ್, ನರಸಿಂಹಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬುದ್ಧ ಬಸವ ಅಂಬೇಡ್ಕರ್ ಅವರು ಜಾಗತಿಕ ಮಟ್ಟದ ಮಹಾನ್ ದಾರ್ಶನಿಕ ನಾಯಕರು. ಸಮಾಜದ ಶಾಂತಿ ಪ್ರಿಯರಾಗಿದ್ದ ಬುದ್ಧ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಕಾಯಕವೇ ಕೈಲಾಸವೆಂದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ನೀಡಿ ದೇಶದಲ್ಲಿ ಸಮಾನತೆ ತಂದು ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ತಿಳಿಸಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನಿರ್ದೇಶನಾಲಯ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ, ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಮಹಾನ್ ನಾಯಕರುಗಳು ಸಿದ್ಧಾಂತದ ಮೇಲೆ ನಡೆಯುತ್ತಾ ಸಾಗಿದಾಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸಲಿದೆ. ಬಸವಣ್ಣನವರು ಕೈಲಾಸ ಮುಕ್ತಿಗೆ ಕಾಯಕ ಎಂದು, ಎಲ್ಲರೂ ಕಾಯಕದಲ್ಲಿ ಕೈಲಾಸ ಕಣಿರಿ ಎಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ಕೊಟ್ಟ ಶಿಕ್ಷಣದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ತಿಳಿಸಿದರು. ನಂತರ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳನ್ನ ಮೇಲೆತ್ತಿದವರು. ಮನುಷ್ಯರನ್ನು ಮನುಷ್ಯರಂತೆ ಕಾಣದ ಈ ದೇಶದಲ್ಲಿ ಸಮಾನತೆ, ಸೌಹಾರ್ದತೆಗೆ ಸಂದೇಶ ಸಾರಿದ ಮಹಾನ್ ಪುರುಷರು ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಮೇಶ್, ವಿವಿಯ ಆಡಳಿತಾಧಿಕಾರಿಯಾಗಿ ಜಾಗೃತಿ ದೇಶಮಾನೆ, ಕೃಷಿ ವಿವಿಯ ಆಡಳಿತ ಮಂಡಳಿಯ ಸದಸ್ಯ ಮಲ್ಲಿಕಾರ್ಜುನ್, ಮಲ್ಲೇಶ್ ಕುಲುಮಿ, ಶರಣಬಸವ ಪಾಟೀಲ್, ನಾರಾಯಣ ರಾವ್, ದುರ್ಗೇಶ್ KR, ಡಾಕ್ಟರ್ ಅಮರೇಗೌಡ, ಶಿವಶಂಕರ್ M, ಗುರುರಾಜ್ ಸುಂಕದ್, MS ಅಯ್ಯನಗೌಡರ್, ರವಿ ಮೇಸ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ವರ್ಧಮಾನ್ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ, ಸನ್ಯಾಸಿ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ದೋಕಾರಿಗೆ ಅದ್ದೂರಿ ಮೆರವಣಿಗೆ. ಸದರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ, ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ. SP ಪುಟ್ಟಮಾದಯ್ಯ ಮಾಹಿತಿ. ಮಾದನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ, ಸಾರ್ವಜನಿಕರ ಆಕ್ರೋಶ. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ, ಸಸಿ ನೆಟ್ಟು ಪೋಷಣೆ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ, ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ, ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದೇಶ ಪಾಲನೆ ನಮ್ಮೆಲ್ಲರ ಹೊಣೆ. NS ಬೋಸರಾಜು. ಇಲ್ಲಿಗೆ ಮೆಗಾ ನ್ಯೂಸ್ ಮುಕ್ತಾಯವಾದವು. ಮುಂದಿನ ಮೆಗಾ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.